ಈ ದೇವಾಲಯ 300 ವರ್ಷಗಳಿಂದ ಈಚೆ 17ನೇ ಶತಮಾನದ ಈಚೆ ಬೆಳಕಿಗೆ ಬಂದಿದೆ ವಿನಃ ಯಾವ ಯುಗದಲ್ಲಾಯಿತು ಯಾವಾಗಾಯಿತು ಅಂತ ನಿಖರವಾಗಿ ಗೊತ್ತಿಲ್ಲ. ಸ್ಕಂದ ಪುರಾಣ, ಅರುಣಾಚಲ ಮಹಾತ್ಮೆಯಲ್ಲಿ ಈ ಸ್ಥಳದ ಬಗ್ಗೆ ಉಲ್ಲೇಖವಿದೆ. ಹೆಳವನಕಟ್ಟೆ ಅಂತಲೂ ಕರೀತಾರೆ, ಅರುಣಗಿರಿ ಅಂತಲೂ ಕರೀತಾರೆ. ವಿಶಿಷ್ಟವಾದ ಜಾಗೃತ ಸ್ಥಳ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಈ ದಿನ 17ನೇ ಶತಮಾನದಲ್ಲಿ ಬೆಳಕಿಗೆ ಬಂದಂತಹ ಕ್ರಿಸ್ತಶಕ 1902ರಲ್ಲಿ ಸ್ಥಾಪನೆಗೊಂಡಂತಹ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮಹಾವಿಷ್ಣು ರಂಗನಾಥ ಸ್ವಾಮಿಯಾಗಿ ಶಿವನು ಲಿಂಗರೂಪದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವ ಅಪರೂಪದ ಹಾಗೂ ಪುರಾತನವಾದ ದೇವಾಲಯವಿದು. ಇಲ್ಲಿ ಕಾಣುತ್ತಿರುವ ಕೆರೆಯನ್ನು ಪೂರ್ವಕಾಲದಲ್ಲಿ ದನಕರುಗಳಿಗೆ ನೀರನ್ನು ಕುಡಿಸಲು ಬಳಸುತ್ತಿದ್ದರು. ಮಹಾಸಾಧ್ವಿ ಹಾಗೂ ಹರಿಭಕ್ತೆ ಹೆಳವನಕಟ್ಟೆ ಗಿರಿಯಮ್ಮನವರ ಭಕ್ತಿಗೆ ಮೆಚ್ಚಿ ರಂಗನಾಥ ಸ್ವಾಮಿಯು ಮಗುವಿನ ರೂಪದಲ್ಲಿ ದರ್ಶನ ಕೊಟ್ಟಂತಹ ಪುಣ್ಯಕ್ಷೇತ್ರವಿದು. ಈ ಕ್ಷೇತ್ರದ ಮಹಿಮೆ ಅಪಾರವಾಗಿದ್ದು, ಸ್ಕಂದ ಪುರಾಣದ ಅರುಣಾಚಲ ಮಹಿಮೆಯಲ್ಲಿ ಈ ಕ್ಷೇತ್ರವನ್ನು ಅರುಣಗಿರಿ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಇತಿಹಾಸದ ಸಂಪೂರ್ಣ ಮಾಹಿತಿಯನ್ನು ದೇವಸ್ಥಾನದ ಅರ್ಚಕರ ಬಳಿ ತಿಳಿದುಕೊಳ್ಳೋಣ. ಬೋರ್ಡ್ ಬರೆದಿದ್ದಾರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ, ಸ್ಥಳ ಕೋಮಾರನಹಳ್ಳಿ, ತಾಲೂಕು ಹರಿಹರ, ಜಿಲ್ಲೆ ದಾವಣಗೆರೆ. ಆಡಳಿತ ಕಚೇರಿ. ಸ್ವಾಮಿಯವರು ಇಲ್ಲೇ ಬಂದರು. ದೇವಸ್ಥಾನದ ಒಂದು ಸುತ್ತು ಅಡ್ಡಾಡ್ಕೊಂಬರಂಬರ್ರಿ, ಅದಕ್ಕೆ ಪೂಜೆ ಮಾಡಲಿ ಸ್ವಾಮಿಯವರು. ಈ ದೇವಾಲಯವು ಹರಿಹರ ತಾಲೂಕಿನಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದ್ದು, ಈ ದೇವಸ್ಥಾನದಿಂದ ಹೊನ್ನಳ್ಳಿಯು 17 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಿವ ಮತ್ತು ನಾರಾಯಣ ಇಬ್ಬರ ದೇವಸ್ಥಾನ ಜೊತೆಗೆ ಇದೆ. ಇದು ಹರಿಹರರ ಕ್ಷೇತ್ರ. ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇದೆ ಫ್ರೆಂಡ್ಸ್. ಅದು ಹಸುಗಳಿಗೆ ಹಿಂದಿನ ಕಾಲದಲ್ಲಿ ಹಸುಗಳಿಗೆ ನೀರು ಕುಡಿಯೋಕ್ಕೆ ಅಂತ ಮಾಡಿದ್ದಂತೆ. ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ, ಹನುಮ ಭೀಮ ಮಧ್ವ ಉದ್ಭವ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ಉದ್ಭವ ಮೂರ್ತಿ ಇದೆ. ಕೇಳಬೇಕು ಪೂಜಾರಿಗಳ ಹತ್ರ ಇದ್ರ ಬಗ್ಗೆ. ಉದ್ಭವ ಅಂತ ಇದೆ, ಆಮೇಲೆ ಕೇಳೋಣ. ಇದು ಸುಮಾರು 12ನೇ ಶತಮಾನದಲ್ಲಿ ಆಗಿರುವಂಥ ದೇವಸ್ಥಾನ ಇರಬಹುದು ಫ್ರೆಂಡ್ಸ್. ತುಂಬ ಹಳೆಯ ಒಂದು ದೇವಸ್ಥಾನ ಇದು. ಪೂಜಾರಿಗಳಿಗೆ ಕೇಳಿದ್ರೆ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ರೂಮ್ಸ್ ಇದಾವೆ ಫ್ರೆಂಡ್ಸ್. ಇಲ್ಲಿ ಇದು ಏನಂತ ಗೊತ್ತಾಗ್ತಿಲ್ಲ. ಇದು ಹೆಳವನಕಟ್ಟೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಕೋಮಾರನಹಳ್ಳಿ, ಚಾರಿ. ಸ್ನಾನಗೃಹ ಅಂತ ಇದೆ ಫ್ರೆಂಡ್ಸ್. ಭಕ್ತಾದಿಗಳಿಗೋಸ್ಕರ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮೂಲೆ ಮೂಲೆಗೂ ಈ ಥರ ಲಿಂಗದ ಥರ ಮಾಡಿದ್ದಾರೆ. ಇದೇನು ಅಂತ ಕೇಳೋಣ ಆಮೇಲೆ. ಇದು ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಒಂದು ಮಂದಿರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಕ್ಷ್ಮೀ ಮಾತೆ ಪುರಾತನವಾದ ದೇವಸ್ಥಾನ ಫ್ರೆಂಡ್ಸ್. ಇದು ಇವೆಲ್ಲ ಹಳೆ ವಾಸ್ತುಶಿಲ್ಪ. ಇದು ಒಂಥರ ಸಣ್ಣ ಗುಹೆ ಥರ ಇದೆ. ಬಕ್ಕೊಂಡು ಹೋಗ್ಬೇಕು, ಇಲ್ಲಿ ಸ್ಟ್ರೈಟ್ ಹೋಗೋಕ್ಕಾಗೋದಿಲ್ಲ. ಆ ಕಡೆ ತುಳಸಿ ಕಟ್ಟೆ ಇದೆ, ನಂತರ ಆ ಕಡೆ ಪಾರ್ಕ್ ಮಾಡೋದಂಗೆ ಮಾಡಿದ್ದಾರೆ.
ನವಗ್ರಹ ದೇವಸ್ಥಾನ ಆ ಕಡೆ ಇರೋದು. ಇದು ಹೆಳವನಕಟ್ಟೆ ಗಿರಿಯಮ್ಮನವರು. ಮೊನ್ನೆ ಹೆಳವನಕಟ್ಟೆ ಗಿರಿಯಮ್ಮನವರ ಬಗ್ಗೆ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಅದು ಇದರಲ್ಲಿದೆ ನೋಡಿ ಲಿಸ್ಟ್ನಲ್ಲಿ. ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ಮೂರ್ತಿ ಒಳಗಡೆ ಇದೆ. ಕತ್ಲೆ ಇದೆ, ಕಾಣ್ತಾ ಇಲ್ಲ. ಅದು ಮಠ ಫ್ರೆಂಡ್ಸ್, ಅದು ಆ ಕಡೆ ಇರೋವಂಥದ್ದು. ಇಲ್ಲಿ ಶ್ರೀ ನವಗ್ರಹ ದೇವರುಗಳು ನೋಡಿ ಫ್ರೆಂಡ್ಸ್. ಇಲ್ಲಿ ನವಗ್ರಹಗಳ ದೇವಸ್ಥಾನ ಇದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುಗಳ ಒಂದು ದೇವಸ್ಥಾನ ಇದೆ ಇಲ್ಲಿ. ಯಾರು ಹುಡುಗ ಕಸ ಹೊಡಿತಿದ್ದಾರೆ. ಅಪ್ಪೇ ಆರಾಮ? ಹೆಸರೇನಿಂದು? ವೀರೇಶ್. ಇದವರ ಸಣ್ಣವ್ರು ಒಳಗಡೆ ಇದಾರ? ಹಾಂ ನೋಡಿ ಫ್ರೆಂಡ್ಸ್, ಇಲ್ಲಿ ಹರಿಹರರು ಜೊತೆಗೆ ನೆಲೆಸಿದ್ದಾರೆ. ಹೆಳವನಕಟ್ಟೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನಮ್ಮ ಗುರುಗಳು ಇಲ್ಲೇ ಕುಂತಿದ್ದಾರೆ, ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ನಿಮ್ಮ ಹೆಸರು ಕುತ್ಕೋಬೋದಾ? ಕೂತ್ಕೊಳ್ಳಿ. ನಿಮ್ಮ ಹೆಸರು ಗುರುಗಳೇ? ಗುರುರಾಜಾಚಾರ್ಯ ಅಂತ. ಗುರುರಾಜಾಚಾರ್ಯ ಕುಮಾರನಹಳ್ಳಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಅರ್ಚಕರು. ನಮಸ್ಕಾರ ಗುರುಗಳೇ. ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಪೂರ್ವದಲ್ಲಿ ಸೂರ್ಯನ ಸಾರಥಿ ಅರುಣ, ವಿಷ್ಣುವಿನ ವಾಹನ ಗರುಡ, ಇವರಿಬ್ಬರು ಅಣ್ಣ ತಮ್ಮಂದು. ಅರುಣ ವಿಷ್ಣುವಿನ ಹತ್ರ ಕೇಳ್ಕೊಳ್ತಾನೆ, ನನ್ನ ಅಣ್ಣ ಗರುಡನನ್ನು ನಿನ್ನ ಸಾರಥಿಯನ್ನಾಗಿ ಮಾಡ್ಕೊಂಡು ನಿತ್ಯ ನಿನ್ನ ಸನ್ನಿಧಿಯಲ್ಲಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆಯಾ, ನನಗೂ ಸಹ ನಿನ್ನ ಸನ್ನಿಧಿಯಲ್ಲಿರ್ತಕ್ಕಂಥ ಅವಕಾಶವನ್ನು ಕೊಡುವಂಥ. ಆವಾಗ ವಿಷ್ಣು ಅರುಣನಿಗೆ ಅಭಯ ಕೊಡ್ತಾನೆ, ಕಲಿಯುಗದಲ್ಲಿ ನಿನ್ನ ಆಸೆ ಈಡೇರಿಸ್ತೀನಿ. ಅದರ ಪ್ರಕಾರವಾಗಿ ಅರುಣ ಹೆಳವನಾಗಿ ಅವತಾರ ಮಾಡ್ತಾನೆ. ಹೆಳವ ಅಂದರೆ ಕಾಲಿಲ್ದನು ಅಂತ. ದಿನ ದನಗಳನ್ನ ಕಾಯ್ತಾ ಇರ್ತಾನೆ. ಅದರಲ್ಲಿ ಒಂದು ಹಸು ಮಾತ್ರ ಬೇರೆಯಾಗಿ ಬಂದು ಇಲ್ಲಿ ಗುಡ್ಡ ಹುತ್ತದೊಳಗೆ ಸ್ವಾಮಿ ಇರ್ತಾನೆ, ಅಲ್ಲಿ ಹಾಲು ಕರಿತಾ ಇರ್ತದೆ. ಅವನ ಮನೆಯಲ್ಲಿ ಅನುಮಾನ ಪಡ್ತಾರೆ, ನೀನೇ ಆಕಳನ್ನ ಹಾಲು ಕರ್ಕೊಂಡು ಕುಡಿತಾ ಇದೆಯಾ ಅಂತ. ಇದೇನು ವಿಚಿತ್ರ ಅಂಥೇಳಿ ಆಕಳನ್ನ ಹಿಂಬಾಲಿಸ್ಕೊಂಬಂದಾಗ ಇಲ್ಲಿ ಹಾಲು ಕರಿತಾ ಇರೋದು ಗೋಚರವಾಗ್ತದೆ. ಹುತ್ತನ್ನು ಅಗದು ನೋಡ್ತಾನೆ, ಇಲ್ಲಿ 2 ಮೂರ್ತಿಗಳು ಕಾಣ್ತವೆ, ರಂಗ ಮತ್ತು ಲಿಂಗ, ಹರಿ ಮತ್ತು ಹರ. ಸ್ವಾಮಿಯ ಬಲಭಾಗದಲ್ಲದೆ ಈಶ್ವರ. ಇದೇನೆರಡು ಕಲ್ಲು ಬಂಡೆ ಎದ್ಕೊಂಡು ಹೋಗ್ತಾನೆ. ರಾತ್ರಿ ಅವನಿಗೆ ಕನಸಿನಲ್ಲಿ ಸ್ವಾಮಿ ಗೋಚರವಾಗ್ತಾರೆ, ನೀನು ಯಾರು, ಜನ್ಮ ತಾಳಲಿಕ್ಕೆ ಕಾರಣ ಏನು ಅಂತ. ಯಾಕೆ ಅಂದರೆ ಸ್ವಾಮಿಯ ಸನ್ನಿಧಿಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟ ಪ್ರಕಾರವಾಗಿ ಸ್ವಾಮಿನೇ ಸ್ವಯಂ ಇಲ್ಲಿ ಉದ್ಭವ ಆಗುತ್ತೆ. ಆವಾಗ ಅವನಿಗೆ ಜ್ಞಾನೋದಯವಾಗಿ ಇಲ್ಲಿಂದ 2ನೇ ಬಾಗಿಲಿದೆಯಲ್ಲ, ಅದೇ ಪೂರ್ವ ದೇವಸ್ಥಾನ. ಆ ದೇವಸ್ಥಾನ ಪಕ್ಕದ ಕೆರೆ ಏರಿ ಕಟ್ತಾನೆ. ದೇವರ ಹೆಸರಕ್ಕಿಂತ ಮುಂಚೆ ಭಕ್ತನ ಹೆಸರು ಕೊನೆ ತನಕ ಉಳಿಲಿನ ಉದ್ದೇಶಕ್ಕೋಸ್ಕರ ಹೆಳವನಕಟ್ಟೆ ರಂಗನಾಥ ಅಂತ ಬಂತು. ಇದು ಇತಿಹಾಸದ ಬೆಳಕಿಗೆ ಬಂದಿದ್ದು ಹೆಳವನಕಟ್ಟೆ ಗಿರಿಯಮ್ಮನವರ ಕಾಲದಿಂದ. ಗಿರಿಯಮ್ಮ ಅಂದರೆ ಯಾರು? ದ್ವಾಪರ ಯುಗದಲ್ಲಿ ದೇವಕಿ ಅವತಾರ. ಕೃಷ್ಣ ಪರಮಾತ್ಮನಿಗೆ ಜನ್ಮ ಕೊಡ್ತಾಳೆ ವಿನಃ ಅವನ ಬಾಲ್ಯಲೀಲೆಗಳನ್ನ ನೋಡಿರಲಿಲ್ಲ. ಏಕೆಂದರೆ ಯಶೋಧಾದೇವಿ ಹತ್ರ ನಂದಗೋಕುಲದಲ್ಲಿ ಬೆಳೆದಿದ್ದ ಪರಮಾತ್ಮ ಕೇಳಿದಾಗ ಕಲಿಯುಗದಲ್ಲಿ ನಿನ್ನ ಆಸೆ ಈಡೇರಿಸ್ತೀನಿ. ಅದರ ಪ್ರಕಾರವಾಗಿ ದೇವಕಿ ದೇವಿ ಗಿರಿಯಮ್ಮನಾಗಿ ರಾಣೇಬೆನ್ನೂರಲ್ಲಿ ಜನ್ಮ ತಾಳ್ತಾರೆ. ತಂದೆ ಭೀಷ್ಟಪಜ ವಯಸ್ಸರು ಅಂತ. ಪ್ರಾಪ್ತ ವಯಸ್ಕರಾದಾಗ ಮೆಲೇಬೆನ್ನೂರು ಕೊಟ್ಟು ಮದುವೆ ಮಾಡ್ತಾರೆ. ತವರು ಮನೆ ರಾಣೇಬೆನ್ನೂರು, ಗಂಡನ ಮನೆ ಮೆಲೇಬೆನ್ನೂರು. ಗಂಡನ ಹೆಸರು ತಿಪ್ಪರಸರು ಅಂತ. ಮದುವೆ ಆಗ್ತದೆ. ಮದುವೆಯಾದ ಮೊದಲನೇ ದಿವಸ ಅವ್ರ ಯಜಮಾನಿಗೆ ಅವರು ಸರ್ಪರೂಪದಲ್ಲಿ ಗೋಚರವಾಗ್ತಾರೆ. ಇದೇನು ವಿಚಿತ್ರ ಅಂತೇಳಿ ಹೊರ ಬಂದಾಗ, ನಾನು ಆಜೀವ ಪರ್ಯಂತ ಬ್ರಹ್ಮಚಾರಿ ಇರ್ತೀನಿ, ನಿಮ್ಮ ವಂಶದ ಉದ್ಧಾರಕ್ಕೋಸ್ಕರ ಇನ್ನೊಂದು ಮದುವೆ ಮಾಡ್ಕೊಳ್ರಿ ಅಂತೇಳಿ ಸ್ವತಃ ಅವರೇ ನಿಂತು ಮದುವೆ ಮಾಡ್ತಾರೆ. ಅನುದಿನವೂ ಬಂದಿಲ್ಲ ಸ್ವಾಮಿನ ಸ್ತುತಿಸ್ತಾ ಇದ್ದರೆ ಪರಮಾತ್ಮ ಮಗುವಾಗಿ ಬರ್ತಾ ಇರ್ತಾರೆ. ಯಾಕೆಂದರೆ ಅಭಯ ಪಟ್ಟ ಪ್ರಕಾರವಾಗಿ ಒಂದು ಸಾರಿ ಮಂತ್ರಾಲಯದ 3ನೇ ಯತಿಗಳು ಸುಮತೀಂದ್ರ ತೀರ್ಥರು ಬಂದಿರ್ತಾರೆ. ಪೂಜೆ ಎಲ್ಲ ಆಗ್ತದೆ. ತೀರ್ಥ ಪ್ರಸಾದನ ಗಿರಿಯಮ್ಮನವ್ರಿಗೆ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಅವಹೇಳನ ಮಾಡ್ತಾರೆ. ಒಂದು ಹೆಣ್ಣಿಗೆ ಮೊದಲು ಅಗ್ರತೀರ್ಥವನ್ನು ಕೊಟ್ಟರಲ್ಲ, ಅವಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರಲ್ಲ ಅಂತ. ಅವ ಸ್ವಾಮಿ ಹತ್ರ ಕಣ್ಣೀರಾಗ್ತಾಗ ಏನು ಸ್ವಾಮಿಗಳು ಸಮಸ್ತವಾಗಿ ಅಲಂಕಾರ ಮಾಡಿರ್ತಾರೋ ಮಾಯವಾಗಿ ಅಮ್ಮನವ್ರ ತೊಡೆ ಮೇಲೆ ಮಗುವಾಗಿ ಆಟ ಆಡ್ತಾರೆ. ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಗಿರಿಯಮ್ಮನವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆವಾಗಲೇ ಒಂದು ಕೀರ್ತನೆಯನ್ನು ರಚನೆ ಮಾಡ್ತಾರೆ. ರಾಮ ಶರೀರ ಗುರಂದನ ಅಂತ.
ಇನ್ನೂ ಒಂಥರ ಏನಾಗ್ತದೆ ಅಂದರೆ ಆಂಧ್ರ ಪ್ರದೇಶದ ಮಹಾರಾಜರು ಪುಂಗನೂರು ಮಹಾರಾಜರು ಅಂತ ಮಗ ಅಚ್ಯುತರಾಯ ಅಂತ. ಮಗನಿಗೆ ಪುಟ್ಟ ಎರಡೂ ಕಣ್ಣಿರಲ್ಲ. ಒಂದು ಕಣ್ಣು ತಿರುಪತಿಯಲ್ಲಿ ಬರ್ತದೆ, ಇನ್ನೂ ಒಂದು ಕಣ್ಣು ಇಲ್ಲಿ ಬರ್ತದೆ ಅಂತ ಸ್ವಾಮಿ ಅಪ್ಪಣೆ ಆಗ್ತದೆ. ಮಹಾರಾಜರು ಹುಡ್ಕೊಂಬಂದಾಗ ಗಿರಿಯಮ್ಮನವರು ಊಟಕ್ಕೆ ಹಾಕಿರೋ ತುಪ್ಪನ ಮುಚ್ಚಿ ಹಚ್ಚಿಡ್ತಾ ಇರ್ತಾರೆ. ಆ ಕಪ್ಪನ್ನೇ ತೆಗೆದು ಇನ್ನೂ ಒಂದು ಕಣ್ಣಿಗಿಟ್ಟಾಗ ಇನ್ನೂ ಒಂದು ಕಣ್ಣಿಲ್ಲಿ ಬರ್ತದೆ. ಆವಾಗ ಏನು ಬೇಕು ಕೇಳಿ ಕೊಡ್ತೀನಿ ಅಂತಾರೆ. ನಾನು ಸರ್ವಸಂಗ ಪರಿತ್ಯಾಗಿ ಈ ಸ್ವಾಮಿಗೆ ನಿತ್ಯ ನಿರಂತರವಾಗಿ ಪೂಜಾ ವ್ಯವಸ್ಥೆ ಮಾಡಿರಿ ಅಂತ. ಈ ದೇವಸ್ಥಾನ ಮೈಸೂರು ರಾಜರ ಆಳ್ಕೆ ಒಳಪಟ್ಟ ದೇವಸ್ಥಾನ. ಇಲ್ಲಿಂದ ದತ್ತು ತೆಗೆದುಕೊಂಡು ಈ ದೇವಸ್ಥಾನಕ್ಕೆ 650 ಎಕರೆ ಜಮೀನನ್ನು ದಾನವಾಪರು ಕೊಡ್ತಾರೆ. 1974ರಲ್ಲಿ ಉಳುವನೆ ಅಂತ ಕಾನೂನಿನ ಮೇಲೆ ಎಲ್ಲ ರೈತ ಹೆಸರಿಗೆ ಆಗೋಗಿದೆ. ಆವಾಗಲೇ ಮಹಾರಾಜರು ಪಕ್ಕದಲ್ಲಿರೋ ಲಕ್ಷ್ಮೀ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸಿ ನೀರಿನ ವ್ಯವಸ್ಥೆಗೋಸ್ಕರ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಿದರು ಅಂತ ಇತಿಹಾಸ ಹೇಳ್ತದೆ. ಸುಮತೀಂದ್ರ ತೀರ್ಥರು ಹೇಳ್ತಾರೆ, ನೀವು ಐಕ್ಯವಾಗ ಸಮಯದಲ್ಲಿ ಆಂಜನೇಯನ ದರ್ಶನವಾಗ್ತದೆ ಅಂತ. ಶ್ರಾವಣ ಶುದ್ಧ ಪಂಚಮಿ ನಾಗರ ಪಂಚಮಿ ದಿವಸ ಹೊನ್ನಾಳಿಂದ 5 ಕಿಲೋಮೀಟರ್ ಆಗ್ತದೆ. ತುಂಗಭದ್ರಾ ನದಿ ದಂಡೆ ಹೊನ್ನಾಳಿಂದ 5 ಕಿಲೋಮೀಟ್ರು ಕಮ್ಮಾರಗಟ್ಟೆಯಲ್ಲಿ ತುಂಗಭದ್ರಾ ನದಿ ದಂಡೆಯಲ್ಲಿ ಕೂತಿರ್ತಾರೆ. ಅಲ್ಲೊಂದು ಸಣ್ಣ ಕಪಿ ಕೂತಿರ್ತದೆ. ನೀನೇ ಆಂಜನೇಯ ಅನ್ನೋದಕ್ಕೆ ಕುರು ಏನು ಅಂತ ಕೇಳ್ತಾರೆ. ದೊಡ್ಡ ಹುಣಸೆ ಮರಣ ಬುಡ ಮೇಲ್ ಮಾಡಿ ಇದು ಕೆಳ ಮಾಡಿ ಕಿತ್ತಿರ್ತಾರೆ. ಇವತ್ತಿಗೂ ಸಹ ಗಂಟಾಗಿರೋ ಮರ ಹಾಗೇ ಇದೆ. ನದಿಯಲ್ಲಿ ಸಶರೀರವಾಗ ಐಕ್ಯವಾಗ್ತಾರೆ. ಅವತ್ತಿನ ದಿವಸನೇ ಜಾತ್ರೆ ಆಗೋ ಕಾರಣೀಕ ಅಲ್ಲೇ ನಡೀತದೆ, ಅವತ್ತಿನ ದಿವಸನೇ ಇಲ್ಲೇ ನಡೀತದೆ. ವರ್ಷದಲ್ಲಿ 2 ಸರಿ ರಥೋತ್ಸವ, ಚೈತ್ರ ಶುದ್ಧ ಪೌರ್ಣಿಮಾ ಮತ್ತು ವಿಜಯದಶಮಿ. ಶ್ರಾವಣ ಶುದ್ಧ ಪಂಚಮಿ ದಿವಸ ಜಾತ್ರೆ ಮತ್ತು ಕಾರ್ಣಿಕ. ಈ ದೇವಾಲಯ 300 ವರ್ಷಗಳಿಂದ ಈಚೆ 17ನೇ ಶತಮಾನದ ಈಚೆ ಬೆಳಕಿ ಬಂದಿದೆ ವಿನಃ ಯಾವ ಯುಗದಲ್ಲಾಯಿತು ಯಾವಾಗಾಯಿತು ಅಂತ ನಿಖರವಾಗಿ ಗೊತ್ತಿಲ್ಲ. ಸ್ಕಂದ ಪುರಾಣ, ಅರುಣಾಚಲ ಮಹಾತ್ಮೆಯಲ್ಲಿ ಈ ಸ್ಥಳದ ಬಗ್ಗೆ ಉಲ್ಲೇಖವಿದೆ. ಹೆಳವನಕಟ್ಟೆ ಅಂತಲೂ ಕರೀತಾರೆ, ಅರುಣಗಿರಿ ಅಂತಲೂ ಕರೀತಾರೆ. ವಿಶಿಷ್ಟವಾದ ಜಾಗೃತ ಸ್ಥಳ. ಗಿರಿಯಮ್ಮನವರು ರಚನೆ ಮಾಡುತ್ತ ಪುಸ್ತಕಗಳು ಲವಕುಶರ ಕಾಳಗ, ಬ್ರಹ್ಮಕೊರವಂಜಿ, ಚಂದ್ರಹಾಸನ ಕತೆ, ಉದ್ದಾಳಿಕನ ಕತೆ, ಶಂಕರಗಂಡನ ಹಾಡು, ಸೀತಾ ಕಲ್ಯಾಣ ಅಂತ ಅನೇಕ ಕೃತಿಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಗಿರಿಯಮ್ಮನವರು ಗೋಪಾಲದಾಸರಿಂದ ದೀಕ್ಷೆ ತೆಗೆದುಕೊಂಡಿತ್ತು. ಹರಿ ಓಂ ಸ್ವಸ್ತಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇದು ಮಠದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪಕ್ಕ ಮಠ ಇದೆಯಲ್ಲ? ಇಲ್ಲ, ಮಠದ ಬಗ್ಗೆ ಅಲ್ಲಿ ವಿಚಾರ ಮಾಡಿ. ಅಂದರೆ ಇದಕ್ಕೂ ಸಂಬಂಧ? ಇದು ಮುಜರಾಯಿ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲಿರೋ ಶಂಕರಲಿಂಗ ಭಗವಾನರ ಆಶ್ರಮ ಪ್ರೈವೇಟ್ ಟ್ರಸ್ಟ್. ಅದು ಟ್ರಸ್ಟು. ಈ ದೇವಸ್ಥಾನ ಹಿಂದೆ ಸಮುದಾಯ ಭವನ ಇದೆ. ಅನೇಕ ಕಾರ್ಯಗಳಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಶುಭ ಕಾರ್ಯಗಳಿಗೆಲ್ಲ ಅದನ್ನೇ ಉಪಯೋಗಿಸ್ತದೆ. ಸಮುದಾಯ ಭವನ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲೇನು ವಿಶೇಷ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮದುವೆ, ಉಪನಯನ ಕಾರ್ಯಕ್ರಮಗಳಿಗೆಲ್ಲ ಸಮುದಾಯ ಭವನದಲ್ಲೇ ಮಾಡ್ಕೊಳ್ತಾರೆ. ಯಡಿಯೂರಪ್ಪ ಸರ್ಕಾರ ಇದ್ದಾಗ ದೇವಸ್ಥಾನಕ್ಕೆ ಸ್ಯಾಂಕ್ಷನ್ ಆಗಿದೆ. ಹೌದು, ಇದು ದೇವಸ್ಥಾನ ಮುಜರಾಯಿ. ಹೌದು, ಮುಜರಾಯಿ ದೇವಸ್ಥಾನ, ಬಿ ಗ್ರೇಡ್ ದೇವಸ್ಥಾನ. ಹೌದು, ನಮ್ಮ ದೇವಸ್ಥಾನದ ಸೆಕ್ರೆಟರಿಗಳು ಧರ್ಮರಾವ್ ಅಂತ. ಅವ್ರದ್ದು ಫೋನ್ ನಂಬರ್ ಅಂದರೆ 9964378822. ಏನಾದರೂ ಹೆಚ್ಚಿನ ಮಾಹಿತಿಗೆ ನಮ್ಮ ದೇವಸ್ಥಾನ ಕಾರ್ಯದರ್ಶಿಗಳನ್ನ ಸಂಪರ್ಕಿಸ್ಬೋದು. ಗುರುಗಳೇ, ಇಲ್ಲಿ ದೇವಸ್ಥಾನದಾಗ ಯಾವ ಹಬ್ಬ ಜಾಸ್ತಿ ನಡೆಯುತ್ತೆ? ಇಲ್ಲಿ ಜನಗಳು ಅಂತ ಹೇಳಿದ್ರೆ ಚೈತ್ರ ಶುದ್ಧ ಪೌರ್ಣಿಮಾ ರಥೋತ್ಸವ ಒಂದು, ನಾಗರ ಪಂಚಮಿಯಲ್ಲಿ ಜನ ಜಾಸ್ತಿ, ಸುತ್ತಮುತ್ತ 10 ಹಳ್ಳಿ ಜನ ಸೇರ್ತಾರೆ. ಆಮೇಲೆ ಧನುರ್ಮಾಸದಲ್ಲಿ ಉಷಕ್ಕಾದಲ್ಲೇ ಬೆಳಗ್ಗೆ ಪೂಜೆ ನಡೀತದೆ. ಕಾರ್ತಿಕ್ ಮಾಸದಲ್ಲಿ ವಿಶೇಷ ಸೇವಾದಿಗಳು ನಡೀತವೆ. ಶ್ರಾವಣದಲ್ಲಿ 1 ತಿಂಗಳು ಸಂತರ್ಪಣೆ ಮತ್ತು ರುದ್ರಾಭಿಷೇಕ ನಡೀತದೆ. ವೈಶಾಖ ಬಹುಳ ತ್ರಯೋದಶಿಯಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಗಳು ನಡೀತವೆ. ಅನೇಕ ಸ್ಥಳ ಇದು. ನಿತ್ಯ ನಿರಂತರವಾಗಿ ಸ್ವಾಮಿಗೆ ಅಭಿಷೇಕಾದಿಗಳು, ನೈವೇದ್ಯಗಳು ನಡೀತಾನೆ ಇರ್ತದೆ. ಇಲ್ಲಿ ಹರಿ ಮತ್ತು ಹರ ಇಬ್ಬರ ಜೊತೆಗೆ ನೆಲೆಸಿದ್ದಾರೆ. ಹರಿ ಮತ್ತು ಹರ ಇಬ್ಬರು ಸ್ವಯಂ ವ್ಯಕ್ತ ಸ್ಥಳ. ಇಬ್ಬರು ಸ್ವಯಂ. ಅಲ್ಲಿ ಇದು ಆಂಜನೇಯ ಸ್ವಾಮಿದು ಉದ್ಭವ ಲಿಂಗ ಇದು ಅಂತ ಐತಲ್ಲ? ಅದು ಆಂಜನೇಯ, ಹನುಮ, ಭೀಮ, ಮಧ್ವ ಅಂತ ಅವರು ಸ್ವಯಂ ವ್ಯಕ್ತ ಸ್ಥಳಗಳು. ಸ್ವಯಂ ಮುಂಚೆನೇ ಇದ್ವು. ಹೌದು, ಸ್ವಯಂಭೂ. ಅಂದರೆ ಅದ್ರ ಬಗ್ಗೆ ಮಾಹಿತಿ? ಇದ್ರ ಬಗ್ಗೆ ಇಲ್ಲ ನಮಗೆ. ಹಳೆ ದೇವಸ್ಥಾನ ಅವೆಲ್ಲ ಅದು ಎಷ್ಟು ನಿಖರವಾಗಿ ಗೊತ್ತಿಲ್ಲ. ಗುರುಗಳಿಗೆ ತುಂಬಾ ಧನ್ಯವಾದಗಳು ನಿಮಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟ ನಮ್ಮ ಗುರುಗಳಿಗೆ ಧನ್ಯವಾದಗಳು. ಇವಾಗ ಪೂಜೆ ಮಾಡ್ತಾರಂತೆ. ನಾರಾಯಣನ ದ್ವಾರಪಾಲಕರಾದ ಜಯ ವಿಜಯರು ಇಲ್ಲಿದ್ದಾರೆ.
ಓಂ ನಮೋ ನಾರಾಯಣಾಯ ನಮಃ. ಓಂ ನಮಃ ಶಿವಾಯ ನಮಃ. ನೋಡಿ ಫ್ರೆಂಡ್ಸ್, ಒಳಗಡೆ ಶಿವನು ಲಿಂಗ ರೂಪದಲ್ಲಿ, ಆಮೇಲೆ ವಿಷ್ಣುವು ರಂಗನಾಥ ಸ್ವಾಮಿಯ ಒಂದು ರೂಪದಲ್ಲಿ ನೆಲೆಸಿದ್ದಾರೆ. ಇದು ಜಾಗೃತ ಸ್ಥಳ ಎಂದು ನಮ್ಮ ಸ್ವಾಮಿಯರು ಹೇಳಿದ್ರು, ಗುರುಗಳು. ಕಲಿಯುಗದ ಜಾಗೃತ ಸ್ಥಳ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಮಠ. ಇದು ಶಂಕರ ಮಠ ಅಂತ ಹೇಳ್ತಾರೆ. ಎಳವಣಿಗೆ ಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ, ಕೊಮಾರನಹಳ್ಳಿ, ಧಾರ್ಮಿಕ ಮತ್ತು ದತ್ತಿ ಇಲಾಖೆ. ಇದು ಒಂದು ಟ್ರಸ್ಟ್ಗೆ ಸಂಬಂಧಪಟ್ಟಿದೆ ಅಂತೆ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ. ಇದು ಹೋಮಕೊಂಡ ಫ್ರೆಂಡ್ಸ್. ಇದು ಹಳೆಯ ಕಾಲದ್ದು ಹತ್ತಿ ಮರ. ಇಲ್ಲಿ ತುಳಸಿ ಕಟ್ಟೆ ಇದೆ ಫ್ರೆಂಡ್ಸ್. ಇಲ್ಲಿ ಗುರು ದತ್ತಾತ್ರೇಯರು, ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರು. ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಯಾರು ಇದ್ರೆ ಕೇಳಿ ತಿಳ್ಕೊಬೋದಿತ್ತು, ಬಟ್ ಯಾರೂ ಇಲ್ಲ ಇಲ್ಲಿ. ನೋಡೋಣ, ಯಾರು ಇದ್ದರೆ ಇದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಯಾರೂ ಕಾಣ್ತಾ ಇಲ್ಲ ಮಠದಲ್ಲಿ, ಎಲ್ಲ ಬೀಗ ಹಾಕಿದ್ದಾರೆ. ಅಲ್ಲಿ ಫೋಟೋ ಇದೆ ಫ್ರೆಂಡ್ಸ್. ಇವರೇ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರು. ಆಧ್ಯಾತ್ಮಿಕ ಗುರುಗಳು. ಈ ಒಂದು ಸ್ಥಳದಲ್ಲಿ ಮದುವೆಗಳು ಆಮೇಲೆ ಸಮಾರಂಭಗಳು ನಡೀತಾವಂತೆ. ಹಾಗಾಗಿ ಇಲ್ಲೊಂದು ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಇದೊಂದು ಕಲ್ಯಾಣ ಮಂಟಪ. ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಹಬ್ಬ ಇರುವಂಥ ಸಂದರ್ಭದಲ್ಲಿ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಮಾಡಿರುವಂಥ ಒಂದು ಸ್ಥಳ ಆಗಿರ್ಬೋದು ಮೋಸ್ಟ್ಲಿ ಇದು. ಇಲ್ಲಿ ನಾಗರ ಕಲ್ಲುಗಳ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೋಡಿ. ಮಠ ಇರ್ಬೋದು, ದೇವಸ್ಥಾನ ಇರ್ಬೋದು, ಒಂದು ಹತ್ತಿ ಮರ, ಆಮೇಲೆ ಒಂದು ಹಳ್ಳಿ ಮರ ಇದ್ದೇ ಇರುತ್ತೆ. ನಾವು ಆವಾಗಲೇ ಆ ಕಡೆಯಿಂದ ಬಂದ್ವಿ. ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆ ಕಡೆ ಇದೆ. ಆಮೇಲೆ ಇದು ಮಠಕ್ಕೆ ಎಂಟ್ರೆನ್ಸ್. ದೇವಸ್ಥಾನ ಆಮೇಲೆ ಮಠ ಎರಡೂ ಜಂಟಿಯಾಗಿ ಇದ್ದಾವೆ ಫ್ರೆಂಡ್ಸ್. ದೇವಸ್ಥಾನದಿಂದ ಮಠಕ್ಕೆ ದಾರಿ ಇದೆ ಆ ಕಡೆಯಿಂದ. ಇದು ಈಗಿನ ಕೋಮಾರನಹಳ್ಳಿ. ಮುಂಚೆ ಇದನ್ನು ಹೆಳವನಕಟ್ಟೆ ಎಂದು ಕರೀತಿದ್ರು. ಶ್ರೀ ರಂಗನಾಥಾಶ್ರಮ ಸ್ಥಾಪನೆ 1950. ನೋಡಿ ಫ್ರೆಂಡ್ಸ್, ವಾತಾವರಣ ಎಷ್ಟು ಚೆನ್ನಾಗಿದೆ. ಇದು ಹೊನ್ನಳ್ಳಿ ಟು ಹರಿಹರ ರೋಡ್. ಹರಿಹರದಿಂದ ಶಿವಮೊಗ್ಗಕ್ಕೆ ಹೋಗೋ ರೋಡಲ್ಲಿ ಈ ಒಂದು ಮಲೆಬೆನ್ನೂರು ಪಕ್ಕದಲ್ಲಿ ಇರುವಂತಹ ಕೋಮಾರನಹಳ್ಳಿ ಗ್ರಾಮ. ಇದನ್ನು ಮುಂಚೆ ಹೆಳವನಕಟ್ಟೆ ಅಂತ ಕರೀತಿದ್ರು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ. ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್.